ಯಾವಾಗ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಪಾರ್ಟಿ ಕರೆದ್ರು, ಈಗ ಸಿದ್ದರಾಮಯ್ಯನವರ ಗ್ಯಾಂಗು ಪ್ರತಿದಿನ ಡಿನ್ನರ್ ಪಾರ್ಟಿ ಮಾಡಕ್ಕೆ ಆದೇಶವನ್ನ ಮಾಡಿದ್ದಾರೆ. ಅವರು ಆರ್ಡರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ, ಪ್ರತಿದಿನ ಮಾಡಿ ಕೌಂಟರ್ ಆಗಿ ಅನ್ನೋದು ನನಗಿರುವಂತ ಮಾಹಿತಿ. ಅಂದ್ರೆ ಈಗ ರಾಜ್ಯದ ಜನರ ಡಿನ್ನರ್ ಹೆಂಗಿದೆ ಅಂತ ಅವ್ರಿಗೆ ತಲೆಯಲ್ಲಿಲ್ಲ. ರಾಜ್ಯದ ಜನರು ಡಿನ್ನರ್ ಅನ್ನ ಮಾಡ್ತಾ ಇದ್ದಾರೋ ಇಲ್ವೋ, ಅವರು ಅನ್ನ ಸಾಂಬಾರ್ ತಿಂತಾ ಇದ್ದಾರೋ ಗೊಜ್ಜನ್ನ ತಿಂತಾ ಇದ್ದಾರೋ ಗೊತ್ತಿಲ್ಲ. ಈ ಡಿನ್ನರ್ ಅಂತೂ ಸಕಲ ಎಲ್ಲ ಪದಾರ್ಥಗಳು ಸಿಗೋ ರೀತಿ ಡಿನ್ನರ್ಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸರ್ಕಾರ ಡಿನ್ನರ್ ಪಾರ್ಟಿ ಸರ್ಕಾರ ಇದೆ. ಜನರ ಕಷ್ಟಗಳ ಬಗ್ಗೆ ಗಮನನೇ ಇಲ್ಲ. ಇವತ್ತು ಯಾರು ಮುಖ್ಯಮಂತ್ರಿ ಅನ್ನೋದ್ರ ಬಗ್ಗೆನೇ ಚರ್ಚೆ ಹೊರತು ಬಜೆಟ್ ಅಲ್ಲಿ ಏನು ಘೋಷಣೆ ಆಗಿದೆ ಏನು ಘೋಷಣೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಕಾಂಗ್ರೆಸ್ ನಾಯಕರುಗಳು ಚರ್ಚೆ ಮಾಡ್ತಾ ಇಲ್ಲ. ಇದು ರಾಜ್ಯಕ್ಕೆ ಬಗೆದಂತ ದ್ರೋಹ. ಕಾಂಗ್ರೆಸ್ ಅವರು ಎಲ್ಲರೂ ಹೇಳ್ತಾ ಇದ್ದಾರೆ. ಲಾಂಜಲ್ಲೆಲ್ಲ ಸಿದ್ದರಾಮಯ್ಯ ಅರ್ಧ ಭಾಷಣ ಓದಿದ ತಕ್ಷಣ ಎಲ್ಲ ಔಟ್. 140 ಜನ ಇದ್ದಾರೆ ಅಂತಂದ್ರಲ್ಲ, ಡಿ ಕೆ 60 ಜನ ಇದ್ದಿದ್ದಲ್ಲ. ಎಲ್ಲ ಲಾಂಜಲ್ಲಿ ಹೋಗಿ ಬೈಕೊಂಡು ಕೂತಿದ್ರು. ನನ್ಗೆ ಗೊತ್ತಿರೋ ಪ್ರಕಾರ ಬೈಕೊಂಡು ಕೂತಿದ್ರು. ನಮ್ಮ ಕ್ಷೇತ್ರಕ್ಕೆ ನೀರಾವರಿ ಬಂದಿಲ್ಲ, ನಮ್ಮ ಕ್ಷೇತ್ರದಲ್ಲಿ ರೈತರಿಗೇನು ಬಗೆಹರಿದಿಲ್ಲ, ಅವರ ಕೆಲಸ ಕಾರ್ಯಗಳಿಗೆ ರೋಡ್ ಇಲ್ಲ, ರಸ್ತೆ ಇಲ್ಲ. ಇವತ್ತು ಇಕ್ಬಾಲ್ ಹುಸೇನ್ ರಾಮನಗರ ಅವ್ರು ಹೇಳಿರೋದು ಎಲ್ಲ ಕಾಂಗ್ರೆಸ್ ಶಾಸಕರ ಒಂದು ಅಭಿಪ್ರಾಯ, ಎಲ್ಲ 224 ಶಾಸಕರ ಅಭಿಪ್ರಾಯವನ್ನ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನಾನು ಸತ್ಯ ಹೇಳಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ.